ಸಂಸ್ಕಾರ ಆಗುತ್ತೆ, ನೀವು ಹೋಗಿರ್ತೀರಿ, ಕಣ್ಣೀರು ಹಾಕ್ತೀರಿ, ಬರ್ತೀರಿ, ಆ ನಂತರ PM ರಿಪೋರ್ಟ್ ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಿಮ್ಮ ಕೈಗೆ ಸಿಗುತ್ತೆ, ನೀವು ನಿಮ್ಮ ಅಕ್ಕನಿಗೆ ಕಳಿಸ್ತೀರಿ. ಅಲ್ಲಿಂದ ಅನುಮಾನಗಳು ಬರ್ತಾ ಹೋಗುತ್ತೆ. ದಯವಿಟ್ಟು ನಮಗೆ ಏನಾಯ್ತು, ಎಲ್ಲಿಂದ ಆರಂಭ ಆಯ್ತು ಅಂತ ತಿಳಿಸ್ಬೋದಾ? ಆಕ್ಚುಲಿ ನೋಡಿ, ನಿಮ್ಮ ಮಗು ಎಷ್ಟು ಪವರ್ಫುಲ್, ಜೀವ ಹೋದ್ಮೇಲೂ ಎಷ್ಟು ಪವರ್ಫುಲ್ ಆಗಿದೆಲ್ಲ ಇಡೀ ರಾಜ್ಯದ ವಿಚಾರದಲ್ಲಿ ಅಂತ. ಇಷ್ಟು ಹೋದ್ರೂ ಕೂಡ ಹನಿಮೂನ್ ಪೀರಿಯಡ್ ಅಲ್ಲಿ ಇದ್ರು ಇಬ್ರು. ಅದಕ್ಕೆ ಹನಿಮೂನ್ ಪೀರಿಯಡ್ ಅಂತಾನೆ ಕರಿತೀನಿ ನಾನು, ಅದಿನ್ನೇನು ಬೇರೆ ಪದ ಬಳಸೋ ಅಗತ್ಯ ಇಲ್ಲ ಇಲ್ಲಿ. ಅಂತವ್ರನ್ನ ಈಗ ಒಬ್ಬರನ್ನ ತಲೆ ಮರೆಸ್ಕೊಳ್ಳೋ ಹಂಗೆ ಇನ್ನೊಬ್ಬನ ಜೈಲೊಳಗೆ ಕೂರಿಸೋ ಹಂಗೆ ನಿಮ್ಮ ಮಗಳು ಮಾಡಿದಾಳೆ. ಶಿ ಇಸ್ ಪವರ್ಫುಲ್, ಸ್ಟಿಲ್ ಪವರ್ಫುಲ್ ಇದ್ದಾಳೆ ಆಕೆ. ನನಗೆ ದಯವಿಟ್ಟು ಹೇಳಿ, ಆ ರಿಪೋರ್ಟ್ ಇಂದ ಏನೇನಾಯ್ತು, ಏನೇನ್ ಗೊತ್ತಾಯ್ತು ನಿಮ್ಗೆ, ಹೇಗ್ ಶುರುವಾಯ್ತು ಇನ್ವೆಸ್ಟಿಗೇಷನ್ ಆಗೆ? ಮೇಡಮ್, ಫಸ್ಟ್ ನಾನು ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಾನೇ ಖುದ್ದಾಗಿ ನಿಂತ್ಕೊಂಡು ಓದಿದೆ ಮೇಡಮ್. ಓದಿದಾಗ ನಾನು ನೋಡಿದೆ ಅದು ಆಲ್ ಫಸ್ಟ್ 2 pages ಅಲ್ಲಿ ತುಂಬಾ ಟೆಕ್ನಿಕಲ್ ಟರ್ಮ್ಸ್ ಗಳಿತ್ತು, ನನ್ನ ಮೆಡಿಕಲ್ ಟರ್ಮ್ಸ್ ಗಳಿತ್ತು, ನನಗೆ ಅದು ಜಾಸ್ತಿ ಅರ್ಥ ಆಗ್ಲಿಲ್ಲ ಅದು. ಬಟ್ ಕಾಸ್ ಆಫ್ ಡೆತ್ ಒಂದು ಪ್ಯಾರಾ ಮಾತ್ರ ನಾನು ಓದಿದೆ ಮೇಡಮ್. ಅದರಲ್ಲಿ ದ ಡೆತ್ ಕಾಸ್ಡ್ ಡ್ಯೂ ಟು ಕಂಬೈನ್ಡ್ ಎಫೆಕ್ಟ್ ಆಫ್ ಆಸ್ಫಿಕ್ಸಿಯಾ caused by obliterated airway and blunt force trauma to the abdomen ಅಂತ ಬರೆದಿತ್ತು ಮೇಡಮ್. ಅದರಲ್ಲಿ ನನಗೆ ಇದ್ರಲ್ಲಿ ಒಂದ್ ಸ್ವಲ್ಪ ಟರ್ಮ್ಸ್ ನನಗೆ ಅರ್ಥ ಆಯ್ತು. ಒಬ್ಲಿಟರೇಟೆಡ್ ಅಂದ್ರೆ ಏನು, ಬ್ಲಂಟ್ ಫೋರ್ಸ್ ಟ್ರಾಮಾ ಅಂದ್ರೆ ಏನು, ಆಸ್ಫಿಸಿಯೇಷನ್ ಏನು ಅಂದ್ರೆ ಅರ್ಥ ಆಯ್ತು. ನಾನು ಅದನ್ನ ತಗೊಂಡು ಅಲ್ಲಿರೋ ಇನ್ಸ್ಪೆಕ್ಟರ್ ಸರ್ ಹತ್ರ ಹೋಗ್ಬಿಟ್ಟು, ಏನ್ ಸರ್ ಈ ತರ ಬಂದೈತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಇದು ಈ ಕಡೆ ಬಲಭಾಗದ ರೈಟ್ ಸೈಡ್ ಅಬ್ಡೋಮನ್ ಅಲ್ಲಿ ಬಲಭಾಗದಲ್ಲಿ ಇವಾಗ ಮೇಡಮ್ ಒಂದು ಮಗು ಮೈಯಲ್ಲಿ ಎಷ್ಟು ಬ್ಲಡ್ ಇರ್ಬೋದು ಮೇಡಮ್? ಒಂದು 2.5 to 3 liters ಇರುತ್ತೆ. ಲೈಕ್ 400 ml ಆಫ್ ಬ್ಲಡ್ ಎಕ್ಕಟ್ಟಿದೆ ಮೇಡಮ್. ಅಂದ್ರೆ ಹತ್ತತ್ರ 1/2 liter ಆಫ್ ಬ್ಲಡ್ ಮೇಡಮ್ ಎಕ್ಕಟ್ಟಿದೆ. ಅಂದ್ರೆ ದೇಹದ ಒಂದು ಭಾಗದಲ್ಲೋ ಅಥವಾ ಹಲವು ಭಾಗದಲ್ಲಿ ರಕ್ತ ಹೆಪ್ಪುಗಟ್ಟಿತ ಹಾಗೆ? ಅದು ಒಂದೇ ಭಾಗದಲ್ಲ? ಎಸ್ ಮೇಡಮ್, ರೈಟ್ ಸೈಡ್ ಆಫ್ ದ ಅಬ್ಡೋಮೆನ್ ಅಂತ ಹಾಕಿದೆ ಮೇಡಮ್. ಅವನಿನ್ನೆಂತ ನರರಾಕ್ಷಸ ಸರ್ ಅವನು. 400 half a liter ಆಫ್ ಬ್ಲಡ್ ಮೇಡಮ್, 1/2 liter ಆಫ್ ಬ್ಲಡ್. ಇನ್ನು ಎಷ್ಟು ಬಲವಾಗಿ ಹೊಡೆದಿರ್ಬೇಕು ಮೇಡಮ್ ಅವರು. ಹೊಡೆದಿರದ ಒದ್ದಿರದ ಅದು ಬ್ಲಂಟ್ ಫೋರ್ಸ್ ಟ್ರಾಮಾ ಅಂತ ಹಾಕಿದೆ ಮೇಡಮ್. ಅದು ಹೊಡೆದವರು ಒದ್ದವರು ಏನಾರ ತಗೊಂಡು ಬಾರಿಸಿದಾರೋ ನನಗೆ ಅದು ಏನು ಅರ್ಥ ಆಗ್ತಾ ಇಲ್ಲ ಮೇಡಮ್. ಯಾವ ಭಾಗದಲ್ಲಿ ಸರ್ ರಕ್ತ ಹೆಪ್ಪುಗಟ್ಟಿದ್ದು? ಇಲ್ಲಿ ರೈಟ್ ಸೈಡ್ ಆಫ್ ದ ಅಬ್ಡೋಮೆನ್, ನೆಕ್ಸ್ಟ್ ಯುವರ್ ಸ್ಟಮಕ್ ಮೇಡಮ್, ಸ್ಟಮಕ್ ಪಕ್ಕದಲ್ಲಿ ಮೇಡಮ್. ಓಕೆ ಓಕೆ ಓಕೆ. ಸೊ ಅದು ಆ ರಿಪೋರ್ಟ್ ನಾನು ಬಂದಾಗ ನನಗೆ ಇನ್ಸ್ಪೆಕ್ಟರ್ ಸರ್ ಕನ್ವಿನ್ಸಿಂಗ್ ಆಗಿ ಏನು ಮಾತಾಡ್ಲಿಲ್ಲ, ಅವ್ರ ಏನು ನನಗೆ ಹೇಳಲಿಲ್ಲ ಅವರು. ಅದಕ್ಕೆ ನಾನೇನ್ ಮಾಡಿದೆ, ನಮ್ಮ ಅಕ್ಕ ಕಳಿಸ್ಕೊಟ್ಟೆ. ಅವರು ಡಾಕ್ಟರ್ ಪೂರ್ಣಿಮಾ ಪಾಂಡೆ ಅಂತ, ಅವರು UK ದಲ್ಲಿ ಫ್ರಮ್ ಪಾಸ್ಟ್ 25 years ಪ್ಲಸ್ ಅವರು ಅಲ್ಲಿ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಮೋರ್ ಓವರ್ ಶಿ ಇಸ್ ಆಲ್ಸೋ ಚೈಲ್ಡ್ ಸ್ಪೆಷಲಿಸ್ಟ್, ಅವರು ಪೀಡಿಯಾಟ್ರಿಷಿಯನ್ ಸರ್ ಮೇಡಮ್ ಅವರು. ಸೊ ಅವ್ರಿಗೆ ಕಳಿಸ್ಕೊಟ್ಟೆ. ಅವ್ರಿಗೆ ಕಳಿಸಿದ್ದು ಒಂದು 5 ನಿಮಿಷಕ್ಕೆ ನನಗೆ ರಿಟರ್ನ್ ಫೋನ್ ಮಾಡ್ಬಿಟ್ಟು ಅವ್ರು ಹೇಳಿದ್ರು, ಇಲ್ಲ ಪ್ರವೀಣ, ಇದು ದಿಸ್ ಇಸ್ ನಾಟ್ ಅನ್ಯಾಚುರಲ್ ಡೆತ್ ಅಲ್ಲ, ಇದು ಆಕ್ಸಿಡೆಂಟಲ್ ಡೆತ್ ಅಲ್ಲ, ದಿಸ್ ಇಸ್ ಹಾಮಿಸೈಡ್, ದಿಸ್ ಇಸ್ ಮರ್ಡರ್, ಇದು ಮೋಸದ ಸಾವಾಗಿರೋದು ಬೆನ್ನುಗೆ ಅಂತ ನಮ್ಮ ಅಕ್ಕನೇ ಹೇಳಿದ್ರು ಮೇಡಮ್. ಅವ್ರು ಹೇಳಿದ ಮೇಲೆ ನನಗೆ ನನ್ನ ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತದೆ. ನನ್ಗೆ ಏನ್ ಮಾಡ್ಬೇಕು ಅಂತನೂ ಗೊತ್ತಿರ್ಲಿಲ್ಲ ಮೇಡಮ್. ಈ ಪೊಲೀಸ್ ಸ್ಟೇಷನ್ ಪ್ರವೀಣ್ ಸರ್, ಮಗಳನ್ನ ಕಳ್ಕೊಂಡಿರೋ ನೋವಲ್ಲಿ ನೀವಿದ್ರಿ. ಇದು ನಿರೀಕ್ಷಣೆ ಮಾಡಕ್ಕಾಗಲ್ಲ. ಚೆನ್ನಾಗಿದ್ದು ಮಗು, ಆರೋಗ್ಯವಾಗಿದ್ದು ಮಗು ಇದ್ದಕ್ಕಿದ್ದಂತೆ ಸಾವನ್ನಪ್ಪುತ್ತೆ. ಅದರಿಂದನೇ ಹೊರಗೆ ಬಂದಿರಲ್ಲ ನೀವು. 13 ದಿನದ್ದು 15 ದಿನದ್ದು ಕಾರ್ಯ ಮಾಡ್ತಾ ಇರ್ತೀರಿ. ಆಗ ನಿಮ್ಗೆ ಓಕೆ, ಮಗಳು ಹೋದ್ಲಲ್ಲ, ಕಳ್ಕಂಡಲ್ಲ ಅನ್ನೋ ನೋವಲ್ಲಿ ನೀವು ಇರ್ತೀರಿ. ಬಟ್ ಹೆಂಗ್ ಸತ್ಲು ಅಂತ ನಿಮಗೆ ಗೊತ್ತಿರಲ್ಲ. ಈಗ ನಿಮಗೆ ಎದೆಗ್ ಒದ್ದು ಸತ್ರು, ಯಾವನೋ ಒಬ್ಬ ನಿಮಗೆ ಸಂಬಂಧನೇ ಇಲ್ದಲೇ ಇರೋನು ನಿಮ್ಮ ಹೆಂಡತಿಯ ಕಾಮಕ್ಕೆ ಅಥವಾ ಹಣಕ್ಕೆ ನಿಮ್ಮ ಮಗಳನ್ನ ಕಳ್ಕೊಳ್ತೀರಿ ನೀವು. ಅದು ಒದಿತಾನೆ ಮಗುಗೆ, 5 ವರ್ಷದ ಮಗುಗೆ, ಹಬ್ಬ ಅಂದ್ರೆ ಎಷ್ಟು ಉದ್ದ ಇರುತ್ತೆ ಅದು. ಒದಿತಾನೆ ನನ್ನ ಮಗು ಈ ತರ ನೋವು ತಿಂದು ಸತ್ತಿದೆ ಅಂದಾಗ ಹೆಂಗ್ ಸರ್ ತಡ್ಕೊಂಡ್ರಿ ನೀವು ಇದನ್ನ? ಮೇಡಮ್, ಯಾರು ಬದುಕಿರೋ ಮನುಷ್ಯನಿಗೂ ಈ ತರ ಒಂದು ನೋವು ಬರಬಾರ್ದು ಮೇಡಮ್ ಅವ್ರ ಲೈಫ್ ಅಲ್ಲಿ. ನನ್ ಶತ್ರುಗೂ ಇದು ಬೇಡ ಮೇಡಮ್, ಈ ತರ ಒಂದು ಬದುಕು ಅವ್ರಿಗೆ ಬರಬಾರ್ದು ಮೇಡಮ್, ಯಾರಿಗೂ ಬರಬಾರ್ದು ಮೇಡಮ್. 5 ವರ್ಷದ ಮಗು ಏನಮ್ಮ ಒಂದ್ ಚಾಕ್ಲೇಟ್, ಒಂದ್ ಐಸ್ ಕ್ರೀಮ್, ಏನೋ ತೀಟೆನ ಮಾಡ್ತಾರೆ ಅಷ್ಟೇ ಮೇಡಮ್. ಸರ್ ಬೇಡ ಸರ್, ಕೊಡಿಸ್ಲಿಲ್ಲ ಅಂದ್ರೆ ಬೇಡ, ಕೊಡಿಸ್ಲಿಲ್ಲ ಅಂದ್ರೆ ಬೇಡ. ಹೊಡಿತೀಯ, ಕೈ ಕಾಲಿದೆ. ಒದಿತೀಯ ಅಂದಾಗ ಅದು ರಾಕ್ಷಸತನ ಸರ್.
ಹೊಡೆಯೋದಕ್ಕೂ ಒದಿಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಮೇಡಮ್, ಮಗುಗೆ ಒಂದ್ ತಪ್ಪು ಮಾಡಿದ್ರೆ ಅವ್ರನ್ನ ಮುಟ್ಟೋ ರೈಟ್ಸ್ ಇರೋದು ಅವ್ರ ಪೇರೆಂಟ್ಸ್ ಮಾತ್ರ ಮೇಡಮ್. ಬಟ್ ನಿಮ್ ಹೆಂಡತಿ ಇನ್ನೊಬ್ಬ ಮೂರನೇ ಸಂಪೂರ್ಣ ವ್ಯಕ್ತಿ ಜವಾಬ್ದಾರಿಯನ್ನ ಮುಟ್ಟ rights ಇಲ್ಲ ಹಕ್ಕನ್ನ madam. ಕೊಟ್ಬಿಟ್ಟಾಗ ನೀವು ಹೆಂಗ್ ರೈಟ್ಸ್ ಬಗ್ಗೆ ಮಾತಾಡ್ತೀರಿ ಸರ್? ನಿಮ್ಮ ರಕ್ತಕ್ಕೆ ಅಥವಾ ನಿಮ್ಮ ರಕ್ತವನ್ನ ಮತ್ತೊಬ್ಬನ ಜವಾಬ್ದಾರಿ ಮಾಡ್ಬಿಟ್ಟಾಗ ನೀವು ಹೆಂಗ್ ಮಾತಾಡ್ತೀರಿ ಸರ್? ನೀವು ಅವತ್ತೇ ಎಚ್ಚೆತ್ಕೊಂಡಿದ್ರೆ ಆ ಮುದ್ದಾದ ಮಗು ಅಕ್ಕಪಕ್ಕ ಇಬ್ರು ಹೆಣ್ಮಕ್ಳು ನಿಲ್ಲಿಸ್ಕೊಂಡು ನೀವು ಆರಾಮಾಗಿರ್ತಾ ಇದ್ರಿ. ಇಂಥ ಕೆಟ್ಟ ದಿನಕ್ಕೆ ನೀವು ಸಾಕ್ಷಿನೇ ಆಗ್ತಾ ಇರ್ಲಿಲ್ಲ ಸರ್. ಇಲ್ಲ ಮೇಡಮ್, ಆಗ್ತಾನೆ ಇರ್ಲಿಲ್ಲ. ನನ್ನ ಜೀವನದ ಮೊದಲನೇ ಬಿಗ್ಗೆಸ್ಟ್ ಬ್ಲಂಡರ್ ಮಾಡಿದ್ದು ಈ ಕೈಯಲ್ಲಿ ಹಿಡ್ಕೊಂಡಿರೋ ಪಾಪುನ ಬಿಟ್ಕೊಟ್ಬಿಟ್ನಲ್ಲ ಅನ್ನೋದೇ ಇವತ್ತಿಗೂ ನನ್ನ ಫೈಟಿಂಗ್ ವಿತ್ ಮೈಸೆಲ್ಫ್ ಮೇಡಮ್. ಏನ್ ಅಂತ ಯಾಕೆ ನನ್ ತಲೆ ಓಡಿಸ್ಲಿಲ್ಲ, ಯಾಕೆ ನಾನು ಅದು ಒಂದೇ ಒಂದು ಪೊಲೀಸು ಅದು ಇದು ಅಂತ ಹೇಳಿದ್ರು ನಾನು ಸುಮ್ಮನೆ ಮೇಡಮ್. ಆಗಿದ್ರೆ ಎದುರಾಗಿತ್ತು, ತಗೊಂಡ್ ಹೋಗ್ಬೇಕಾಗಿತ್ತು ನಾನು ಅಂತ ಕೂತ್ಕೊಂಡ್ಬಿಡ್ಬೋದಾಗಿತ್ತಲ್ಲ ಮೇಡಮ್. ನಾನು ಇವತ್ತಿಗೂ ನಾನು ರಿಗ್ರೆಟ್ ಮಾಡ್ತೀನಿ ಮೇಡಮ್. ಅದು ದಟ್ ಇಸ್ ಮೈ ಬಿಗ್ಗೆಸ್ಟ್ ಮಿಸ್ಟೇಕ್ ಮೇಡಮ್ ಅದು.